Christmas, I give you scrap pa pa ka ka. The very next day, you boom boom brr, boom. ನಿಮ್ಮೆಲ್ಲರಿಗೂ 01 ರಿಸಲ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನು ಒತ್ತಿರಿ. ಧ್ರುವ ರಾತಿ ನಮ್ಮ ಭಾರತದ ಒಬ್ಬ ಪ್ರಸಿದ್ಧ ಯೂಟ್ಯೂಬರ್ ಆಗಿದ್ದಾರೆ. ಇವರು 8ನೇ ಅಕ್ಟೋಬರ್ 1994ರಲ್ಲಿ ಹರಿಯಾಣದಲ್ಲಿ ಜನಿಸಿದರು. ಇವರು ಧ್ರುವರಾತಿ ವ್ಲಾಗ್ಸ್ ಹಾಗೂ ಧ್ರುವರಾತಿ ಶಾರ್ಟ್ಸ್ ಎನ್ನುವ 3 ಯೂಟ್ಯೂಬ್ ಚಾನೆಲ್ ಅನ್ನು ಹೊಂದಿದ್ದಾರೆ. ಇವರು 2014ನೇ ಇಸವಿಯಿಂದ ಇಲ್ಲಿಯವರೆಗೂ ಸತತ ಪರಿಶ್ರಮದಿಂದ ತಮ್ಮ ಚಾನೆಲ್ ಅನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಇವರು ತಮ್ಮ ಚಾನೆಲ್ನಲ್ಲಿ ಶಿಕ್ಷಣ, ಉದ್ಯಮ, ಹೂಡಿಕೆ, ಆರ್ಥಿಕತೆ ಮತ್ತು ರಾಜಕೀಯ ಹಾಗೂ ಪರಿಸರಕ್ಕೆ ಸಂಬಂಧಿಸಿದ ವಿಷಯವನ್ನು ತಮ್ಮದೇ ವಿಭಿನ್ನ ಶೈಲಿಯಲ್ಲಿ ನಿಖರ ಮತ್ತು ಸತ್ಯ ಸಂಗತಿಯನ್ನು ತಿಳಿಸಿಕೊಡುವ ವಿಡಿಯೋವನ್ನು ನೀಡುತ್ತಾರೆ. ಇವರ ವಿಡಿಯೋಗಳು ಹೆಚ್ಚಾಗಿ ದೇಶ ಮತ್ತು ದೇಶದ ಜನತೆಯ ಬಗೆಗಿನ ಕಾಳಜಿಯುಳ್ಳ ವಿಷಯವನ್ನು ಹೊಂದಿರುತ್ತವೆ. ಇವರ ಇನ್ನೊಂದು ವಿಶೇಷ ಏನೆಂದರೆ ಇವರು ಯಾವುದೇ ಒಂದು ವಿಷಯದ ಬಗ್ಗೆ ವಿಸ್ತಾರವಾದ ಹಾಗೂ ನಿಜಾಂಶ ಹೊಂದಿರುವ ವಿಡಿಯೋಗಳನ್ನು ವೀಕ್ಷಕರಿಗೆ ನೀಡುತ್ತಾರೆ. ಯಾವುದೇ ಒಂದು ವಿಷಯದಲ್ಲಿನ ಸತ್ಯ ಮತ್ತು ಸುಳ್ಳಿನ ವಿಚಾರವನ್ನು ಜನರ ಮುಂದೆ ನೇರವಾಗಿ ತೆರೆದಿಡುವ ಪ್ರಯತ್ನವನ್ನು ಮಾಡುತ್ತಾರೆ. ಇವರ ಯೂಟ್ಯೂಬ್ ಜರ್ನಿಯ ವಿಷಯಕ್ಕೆ ಬರುವುದಾದರೆ ಇವರು 2014ನೇ ಇಸವಿಯಲ್ಲಿ ತಮ್ಮ ಯೂಟ್ಯೂಬ್ ಬದುಕಿಗೆ ಎಂಟ್ರಿ ನೀಡಿದರು. ಅಲ್ಲಿಂದ ಇಲ್ಲಿಯವರೆಗೆ ತಮ್ಮ ಮುಖ್ಯ ಚಾನೆಲ್ ಆದ ಧ್ರುವರಾತಿ ಚಾನೆಲ್ನಲ್ಲಿ ಸುಮಾರು 640 ವಿಡಿಯೋಗಳನ್ನು ಹೊಂದಿದ್ದಾರೆ ಹಾಗೂ ಸುಮಾರು 2.5 ಕೋಟಿ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದು ಇವರ ಚಾನೆಲ್ನ ಎಲ್ಲ ವಿಡಿಯೋಗಳ ಒಟ್ಟು ವೀಕ್ಷಣೆ ಸುಮಾರು 300 ಕೋಟಿಯನ್ನು ದಾಟಿದೆ. ಈ ಮೂಲಕ ಇವರು ಯೂಟ್ಯೂಬ್ನಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಯೂಟ್ಯೂಬ್ನಲ್ಲಿ ತನ್ನ ಕ್ರಿಯೇಟರ್ಸ್ಗಳಿಗೆ ನೀಡುವ ಸಿಲ್ವರ್, ಗೋಲ್ಡ್ ಹಾಗೂ ಡೈಮಂಡ್ ಬಟನ್ ಅನ್ನು ಪಡೆದುಕೊಂಡಿದ್ದಾರೆ. ಇವರು ಯೂಟ್ಯೂಬ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದಾಗಿನಿಂದ ಇಲ್ಲಿಯ ತನಕ ಸುಮಾರು 35ರಿಂದ 50 ಕೋಟಿ ರೂಪಾಯಿಯನ್ನು ಸಂಪಾದನೆ ಮಾಡಿರಬಹುದು ಎಂದು ಅಂದಾಜು ಮಾಡಲಾಗಿದೆ. ಆದರೆ ಇವರು ಒಮ್ಮೆಲೆ ಯಶಸ್ಸನ್ನು ನೋಡಿದವರಲ್ಲ. ಇವರು ಕೂಡ ಆರಂಭಿಕ ದಿನಗಳಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ದಾರೆ. ಹಲವಾರು ಅವಮಾನವನ್ನು ಎದುರಿಸಿ ಈ ಹಂತವನ್ನು ತಲುಪಿ ಇಂದು ಅನೇಕ ಜನರಿಗೆ ಮಾದರಿಯಾಗಿದ್ದಾರೆ. ಇದಾಗಿತ್ತು ಧ್ರುವರಾತಿಯವರ ಬಗೆಗಿನ ಒಂದು ಸಣ್ಣ ಮಾಹಿತಿ. ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನು ಒತ್ತಿರಿ. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.